ಹಾಯ್ ಸ್ನೇಹಿತರೆ, ನಮಸ್ಕಾರ. ಚಿರು ಟ್ರಾವೆಲ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೈದರಾಬಾದ್ ಟ್ರಾವೆಲ್ ಮಾಡಿದೀವಿ. ಸೊ ಹೈದರಾಬಾದ್ ಅಲ್ಲಿನ ಸ್ಪೆಷಾಲಿಟಿ ಏನು ಅನ್ನೋದನ್ನ ತಿಳಿಸೋದಕ್ಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಮ್ಮ ಕರ್ನಾಟಕದ ಉಡುಪಿ ಹೋಟೆಲ್ ಕೂಡ ಹೈದರಾಬಾದ್ ಅಲ್ಲಿ ಇದೆ. ಸೊ ಇಲ್ಲಿ ಬಂದು ನಾವು ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಕರ್ನಾಟಕದ ಉಡುಪಿ ಹೋಟೆಲ್ ಇಲ್ಲಿ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನೋಡೋಣ. ಇದು ಸಂದೀಪ್ ಅಂತ ನಮ್ ಕೊಲೀಗು. ಇಬ್ರು ಕೂಡ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ. ಸೊ ಹಾಗೆ ಒಂದು ಕೆಲ್ಸದ ಮೇಲೆ ಹೊರಗಡೆ ಬಂದಿದ್ವಿ ಹೈದರಾಬಾದ್ಗೆ. ಟಿಫನ್ ಮತ್ತೆ ಮಧ್ಯಾಹ್ನದ ಊಟದ್ದು ವ್ಲಾಗ್ ಮಾಡ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಕಾಂತಾರ ಸಿನಿಮಾ ನೋಡಿರೋರಂತೂ ಗೊತ್ತಿರುತ್ತೆ ಈ ಸ್ಪರ್ಧೆ ಹೇಗಿರುತ್ತೆ ಅಂತ. ತುಂಬಾ ಚೆನ್ನಾಗಿದೆ ಸ್ನೇಹಿತರ. ಹೈದರಾಬಾದ್ ಅಲ್ಲಿ ಉಡುಪೀಸು ಅದ್ಭುತವಾಗಿ ಮಾಡಿದ್ದಾರೆ. ಇದಿರೋದು ಗಚ್ಚಿ ಬೌಲಿ ಫ್ಲೈಓವರ್ ಹತ್ರ. ಸೊ ಒಂದು 200 ಮೀಟರ್ ಲೆಫ್ಟ್ ಸೈಡ್ ಅಲ್ಲಿ ಸಿಗ್ನಲ್ ಹತ್ರನ ಇದೆ ಉಡುಪೀಸ್ ಹೋಟೆಲ್. ಸೊ ಯಾರಾದ್ರೂ ಬಂದ್ರೆ ಹೈದರಾಬಾದ್ಗೆ ಉಡುಪೀಸ್ ಬಂದು ಟೇಸ್ಟ್ ಮಾಡಿ, ಅದ್ಭುತವಾಗಿರುತ್ತೆ. ಸೊ ನಾವೇನೇನ್ ಆರ್ಡರ್ ಮಾಡಿದ್ವಿ ಅಂದ್ರೆ ನೀರ್ ದೋಸೆ, ಪುಡಿ ದೋಸೆ ಮತ್ತೆ ಉಪ್ಪಮ್ ಅಂತೇಳಿ ಆರ್ಡರ್ ಮಾಡಿದೀವಿ. ಸೊ ನೋಡಿ ಹೀಗಿರುತ್ತೆ ಇದು. ಭಯ ಕ್ಯಾ ಒಯ್ಯೇನಾ ಅಪ್ಪಮ್? ಏ ಅಪ್ಪಮ್. ಇದು ನೀರ್ ದೋಸೆ, ಇದು ಪುಡಿ ದೋಸೆ. ಸೊ ಟೇಸ್ಟ್ ಮಾಡಿ ಬ್ರದರ್, ಹೇಗಿದೆ ಅಂತ ಹೇಳಿ. ಖಂಡಿತ ಕಟ್ ಮಾಡಿ ತಿನ್ಬಹುದು. ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಕೈಲೇ ತಗೊಂಡು ತಿನ್ನಿ. ಸ್ಪೂನಲ್ಲೆಲ್ಲ ದೋಸೆ ತಿನ್ಬಿಟ್ರೆ ಹೆಂಗೆ ನಾವುಗಳು ಬ್ಯಾಂಗ್ಳೂರ್? ಇಲ್ಲ ಇಲ್ಲ, ತಗೋತೀನಿ, ಅದರಲ್ಲೇ ತಿನ್ನಿ. ಒಂದು ಫೀಡ್ಬ್ಯಾಕ್ ಕೊಡಿ. ಚೆನ್ನಾಗಿದ್ಯಾ? ವೆರಿ ಗುಡ್. ಸೊ ಪುಡಿ ದೋಸೆ ಚೆನ್ನಾಗಿದೆ ಅಂತ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಸೊ ನಾನು ನೀರ್ ದೋಸೆ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ನೀರ್ ದೋಸೆ ನಮ್ಮ ಮಂಗಳೂರು ಸ್ಟೈಲ್ ನೀರ್ ದೋಸೆ ತರ ಏನಿಲ್ಲ. ಸೊ ನಾರ್ಮಲ್ ದೋಸೆ ತರನೇ ಇದೆ. ಬಟ್ ಆದ್ರೆ ಇದಕ್ಕೆ ಕೊಬ್ಬರಿ ಚಟ್ನಿ ಏನೋ ಕೊಟ್ಟಿದ್ದಾರೆ, ಸ್ವೀಟ್ ಸ್ವೀಟ್ ಆಗಿ. ಸೊ ಚೆಕ್ ಮಾಡೋಣ. ಚೆನ್ನಾಗಿದೆ, ಬಟ್ ಆದ್ರೆ ರಿಯಾಲಿಟಿ, ಒರಿಜಿನಾಲಿಟಿ ಅನ್ನೋದು ನಮ್ಮ ಮಂಗಳೂರವ್ರು ಮಾಡುವಂತ ನೀರ್ ದೋಸೆಲೆ ಮಜಾ ಸಿಗೋದು, ಬೇರೆ ಎಲ್ಲೂ ಸಿಗಲ್ಲ. ಪರವಾಗಿಲ್ಲ, ಇರೋದ್ರಲ್ಲಿ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಪುಡಿ ದೋಸೆ ಟೇಸ್ಟ್ ಮಾಡ್ತಾ ಇದೀನಿ. ಕಾಯಿ ಚಟ್ನಿನ ಬ್ರದರ್ ಇದು? ಚೆನ್ನಾಗಿದೆ. ಇದು ನಮ್ಮ ಕೇರಳ ಸ್ಪೆಷಲ್ ಅಪ್ಪಂ ಸಿಕ್ಕಿದೆ. ಇದನ್ನು ಟೇಸ್ಟ್ ಮಾಡೋಣ ಸ್ನೇಹಿತರೆ, ಹೇಗಿದೆ ಅಂತ. ಈ ಅಪ್ಪಂ ಅಲ್ಲಿ 3 ತರ ವೆರೈಟಿ ಕೊಟ್ಟಿದ್ದಾರೆ. ಸೊ 3 ತರದಲ್ಲಿ ಒಂದು ಚಟ್ನಿ, ಒಂದು ಕಾಳು ಬಗ್ಗೆ, ಒಂದು ಪಲ್ಯ. ಸೊ ಚಟ್ನಿ ಚೆನ್ನಾಗಿತ್ತು, ಕಾಳು ಗೊಜ್ಜಲ್ಲಿ ಅಷ್ಟು ಮಜಾ ಇಲ್ಲ. ತರಕಾರಿ ಪಲ್ಯದಲ್ಲಿ ನೋಡ್ತೀನಿ ಹೇಗಿದೆ ಅಂತ. ಸೊ ನೀವ್ ಯಾರಾದ್ರೂ ಹೈದರಾಬಾದ್ ಬಂದ್ರೆ ಖಂಡಿತವಾಗ್ಲೂ ಗಚ್ಚಿ ಬೌಲಿಯಲ್ಲಿ ಇರುವಂತ ಈ ಸಿಗ್ನಲ್ 200 ಮೀಟರ್ಸ್ ಒಳಗಡೆ ಉಡುಪೀಸ್ ಅಂತ ಹೋಗ್ತಿದೆ. ತುಂಬಾ ಚೆನ್ನಾಗಿದೆ. ಸೊ ಟೇಸ್ಟ್ ಎಲ್ಲ ವೆಲ್ ಅಂಡ್ ಗುಡ್. ಸೊ ಏನಂತ ಮೋಸ ಏನಿಲ್ಲ. ನಮ್ಮ ಸೌತ್ ಇಂಡಿಯನ್ ಮೀಲ್ಗಳೆಲ್ಲ ತುಂಬಾ ಚೆನ್ನಾಗೇ ಇರುತ್ತೆ. ಬಟ್ ಅದರಲ್ಲಿ ಇಲ್ಲಿ ನಮ್ಗೆ ಏನು ಖುಷಿಯಾಗಿದ್ದು ಅಂದ್ರೆ
ನಮ್ಗ್ ಬಂದ್ಬಿಟ್ಟು ಅವರು ದಾವಣಗೆರೆ ಬೆಣ್ಣೆ ದೋಸೆ ಬಗ್ಗೆ ರೆಫರೆನ್ಸ್ ಕೊಟ್ರು, ಇದನ್ನ ತಗೊಳ್ಳಿ ಚೆನ್ನಾಗಿರುತ್ತೆ ಅಂತ. ಅದೇ ನನಗೆ ಆಶ್ಚರ್ಯ ಆಗಿದ್ದು, ಯಾಕಂದ್ರೆ ಅದು ನಮ್ಮ ಫೇವ್ರೇಟ್ ಫುಡ್. ಬಟ್ ಇಲ್ಲಿ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಕ್ ಹೋಗ್ಲಿಲ್ಲ. ಇಲ್ಲಿ ನಾವು ಸದ್ಯಕ್ಕೆ ನೀರ್ ದೋಸೆ, ಅಪ್ಪಮ್ಮ ಮತ್ತೆ ಈ ಪುಡಿ ದೋಸೆ ಟೇಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ನೀರ್ ದೋಸೆ ಇನ್ನೂ ಸ್ವಲ್ಪ ತೆಳುವಾಗಿ ಬರ್ಬೇಕು, ಇದು ನಾರ್ಮಲ್ ದೋಸೆ ತರ ಕೊಟ್ಬಿಟ್ಟವ್ರೆ. ಅಪ್ಪಮ್ಮೆಲ್ಲ ಒಣಗೋಗ್ತಾ ಇದೆ. ತೊಳ್ಳಿ ಬ್ರದರ್ ನೀವು ನಾವು ವಿಡಿಯೋ ಮಾಡ್ತಾ ಇರೋದ್ರಿಂದ ಹೋಟೆಲ್ ಅವರು ಏನೋ ಕಾಂಪ್ಲಿಮೆಂಟರಿ ಒಂದು ಸ್ವೀಟ್ ಕೊಟ್ಟಿದ್ದಾರೆ, ಏನು ಅಂತ ನೋಡೋಣ. ಮೊನ್ನೆ ತಾನೇ ಯುಗಾದಿ ತಿಂದ್ವಿ ಕಾಯಿ ಚಟ್ನಿ, ಸಿಹಿ ಚಟ್ನಿ. ಸೊ ಅವ್ರು ನಮ್ ಕಾಂಪ್ಲಿಮೆಂಟರಿ ಆಗಿ ಅದನ್ನ ಕೊಟ್ಟಿದ್ದಾರೆ. ओके चटनी चटनी सांभर थोड़ा डाल दी. ಓಕೆ ಓಕೆ. ಓ ಸಾಂಬಾರ್ ನೋಡಿ, ಸಾಂಬಾರು ಚಟ್ನಿ ಎಲ್ಲ ಅಣ್ಣ ನಮ್ಗೆ ತಾಮ್ರ ಚಂಬಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ಕಾಂಪ್ಲಿಮೆಂಟರಿ ಒಂದು ಮೌಂಟೇನ್ ಡ್ಯೂ ಕೊಟ್ಟಿದ್ದಾರೆ. ಸೊ ಸಖತ್ತಾಗಿದೆ. ಈ ತರ ನಾವು ಅಲ್ಲಲ್ಲಿ ಒಂದೊಂದು ವಿಡಿಯೋ ಮಾಡಾಕ್ತಾ ಇದ್ರೆ ಎಲ್ಲ ಒಂದೊಂದು ಕಾಂಪ್ಲಿಮೆಂಟರಿ ಸಿಗ್ಬೋದು ಅಂತ ಅನ್ಸುತ್ತೆ. ಹ್ಮ್ ಹೈದರಾಬಾದ್ ಅಲ್ಲೂ ಬಹಳ ಬಿಸಿಲಿರುತ್ತೆ. ಸೊ ಇಲ್ಲೂ ಮಳೆ ಆಗಿರೋದ್ರಿಂದ 12 ಗಂಟೆ ಮೇಲೆ ಟೆಂಪರೇಚರ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇನ್ನೊಂದೇನೋ ಕಾಂಪ್ಲಿಮೆಂಟರಿ ತಂದು ಕೊಟ್ರು, ಏನು ಅಂತ ನೋಡೋಣ. ಕಾಯಿ ಹಾಲು, ಕಾಯಿ ಹಾಲು, ಕಾಯಿ ತೆಂಗಿನಕಾಯಿ ಹಾಲು ಚೆನ್ನಾಗಿದೆ. ಒಂಥರ ನಾವು ಕಾಯಿಗಳನ್ನ ಅಷ್ಟು ಬಳಕೆ ಮಾಡಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಬಳಕೆ ಮಾಡ್ತಾರಪ್ಪ. ತೆಂಗಿನಕಾಯಿ ಸಖತ್ ಇಷ್ಟಪಡ್ತಾರೆ ಅನ್ಸುತ್ತೆ ಇವರೆಲ್ಲ. ಸೊ ಸಿಕ್ಕಾಪಟ್ಟೆ ಬಳಸ್ತಿದ್ದಾರೆ. ಕಾಯಿ ಹಾಲು, ಕಾಯಿ ಚಟ್ನಿ, ಕೊಬ್ಬರಿ ಚಟ್ನಿ, ನಾರ್ಮಲ್ ಚಟ್ನಿ, ಎಲ್ಲಾ ತರ ಚಟ್ನಿಗಳು ಕೊಟ್ಬಿಟ್ಟವ್ರೆ. ಸೊ ಫೈನಲಿ ಎಲ್ಲ ಆಯ್ತು. ತಿಂಡಿ ಆದ್ಮೇಲೆ ಕಾಫಿ ಕುಡೋ ಅಭ್ಯಾಸ. ಆ ಕಾಫಿ ಕುಡಿದಾಗ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇರುತ್ತೆ. ಸೊ ಹಾಗಾಗಿ ಫೈನಲಿ ಒಂದು ಕಾಫಿ ಕುಡ್ಕೊತಾ ಇದ್ದೀನಿ. ಸೊ ಕಾಫಿ ಕುಡಿದು ಈ ಟಿಫನ್ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗ ನಮಗೊಂದು ಸ್ವಲ್ಪ ಸಮಾಧಾನ ಆಯಿತು. ಕಾಫಿ ಕುಡಿದ್ರೇನೆ ನಮಗೆ ತಿಂಡಿ ಮಾಡೋದು ಸಮಾಧಾನ ಆಗಿರೋದ್ರಿಂದ ಇದು ಅದ್ಭುತವಾಗಿದೆ ಸ್ನೇಹಿತರೆ. ಸೊ ಮತ್ತೆ ಮಧ್ಯಾಹ್ನದ ವಿಡಿಯೋದಲ್ಲಿ ಸಿಗೋಣ. ಜನ